ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಂ ಸಚಿನ್. ಸೊ ಈಗ ಕಳೆದು ಒಂದು 8ರಿಂದ 10 ದಿವಸ ಆಯಿತು. ಯಾರಾದರೂ ಒಂದು ಊರಾಗಲಿ ಒಂದು ಕುಟುಂಬದಲ್ಲಿ ಮದುವೆ ಆಯ್ತು ಅಂದ್ರೆ ಹಬ್ಬಬ್ಬ ಅಂದ್ರೆ 1 ದಿನ 2 ದಿನ ಅಥವಾ ಒಂದು ವಾರವು ಒಂದು ಊರಾಗ ಮಾತಾಡ್ತಾರೆ, ಮದುವೆ ಆಯಿತು ಹಾಗೆ ಹಿಂಗೆ ಅಂಥೇಳಿ. ಸೊ ಮಾತಾಡ್ತಿರ್ತಾರೆ ಎಲ್ಲ ಕಡೆ, ಆಲ್ಮೋಸ್ಟ್ ಅಲ್ಲಿ ನೋಡಿರ್ಬೋದು ನೀವು, ಆ ಥರ ಮಾತಾಡ್ತಿರ್ತಾರೆ. ಸೊ ಈಗ ಹೆಂಗಾಗಿತ್ತಂದ್ರೆ ನಮ್ಮ ದೇಶದಲ್ಲಿ ಅತ್ಯಂತ ಶ್ರೀಮಂತ ಕುಟುಂಬ ದವರಾದ ಅಂಬಾನಿಯವರ ಮದುವೆ ಆಗಿದೆ. ಸೊ ನೀವು ನೋಡಿರ್ಬೋದು, ಈಗ ರೀಸೆಂಟಾಗಿ ಅತಿ ವಿಜೃಂಭಣೆಯಿಂದ ನಡೆದಂತಹ ಮದುವೆ, ಹಿಂದೆಂದೂ ಆಗಿಲ್ಲ. ಸೊ ಮುಂದೆ ಯಾರು ಮಾಡ್ತಾರಲ್ಲ ಅಂತ ಗೊತ್ತಿಲ್ಲ, ಬಟ್ ಆದರೆ ಇಲ್ಲಿವರೆಗೂ ಮಾತ್ರ ನೋಡಿದರೆ ಅವ್ರ ಮದುವೆಗೆ ಆದಷ್ಟು ಖರ್ಚು ಗ್ರ್ಯಾಂಡಾಗಿ ಆಗಿರೋ ಅಷ್ಟು ಮದುವೆ ಬೇರೆ ಎಲ್ಲೂ ಆಗಿಲ್ಲ. ಅಂದರೆ ಹಿಂದೆ ಯಾವುದೂ ಆ ಥರ ಮದುವೆ ಆಗಿಲ್ಲ. ಸೊ ಆ ರೇಂಜಿಗೆ ಅಷ್ಟೊಂದು ಗ್ರ್ಯಾಂಡಾಗಿ ಒಂದು ಮದುವೆನ ಅಂಬಾನಿ ಕುಟುಂಬದವರು ಮಾಡಿದರು. ಅದಲ್ಲದೆ ಈಗ ನೆಕ್ಸ್ಟ್ ಈಗ ಸದ್ಯಕ್ಕೆ ಏನು ಚರ್ಚೆ ಆಗತ್ತೈತೆ ಅಂದ್ರೆ, ಅಷ್ಟು ಕೋಟಿ ಖರ್ಚು ಮಾಡಿದರು, ಇಷ್ಟು ಕೋಟಿ ಖರ್ಚು ಮಾಡಿದರು, ಓಕೆ ಅಷ್ಟು ಕೋಟಿ ಎಲ್ಲ ಖರ್ಚು ಮಾಡಿ ಮದುವೆ ಮಾಡಿದ್ದಾರೆ. ಯಾಕಂತಂದ್ರೆ ಶ್ರೀಮಂತ ವ್ಯಕ್ತಿಗಳಂತಂದ್ರೆ ಅಷ್ಟು ಖರ್ಚು ಮಾಡಿದ್ದಾರೆ, ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಏನಂತಂದ್ರೆ ಅಲ್ಲಿ ಬಂದವ್ರಿಗೆ ಆ ಥರ ಗಿಫ್ಟ್ ಕೊಟ್ಟರು, ಈ ಥರ ಗಿಫ್ಟ್ ಕೊಟ್ಟರು. ಒಂದು ದೊಡ್ಡವ್ರು ಅಂದಾಗ ದೊಡ್ಡ ಗಿಫ್ಟ್ ಕೊಡ್ತಾರೆ. ಯಾಕಂದ್ರೆ ಅವ್ರವ್ರ ಒಂದು ವ್ಯಾಲ್ಯೂ ತಕ್ಕಂಗೆ ಅವ್ರವ್ರ ಒಂದು ಗಿಫ್ಟ್ ಆಗಲಿ ಏನೋ ಒಂದು ಇವರು ಕೊಡ್ಬೇಕಂದ್ರೂ ಅವ್ರಿಗೆ ಅಷ್ಟು ಆ ಥರ ಏನೋ ಒಂದು ಕೊಟ್ಟಿರ್ತಾರೆ. ಈಗ ಸೊ ಯಾರೋ ಒಂದು ಮದುವೆಗೆ ಬಂದು ಇನ್ವಿಟೇಷನ್ ಕೊಟ್ಟು ಹೋಗಿರ್ತಾರೆ ಅಂತಂದ್ರೆ ಅವ್ರ ಮನೆಗೇನು ಯಾರೂ ಹಂಗೆ ಹೋಗಿರೋಂಗಿಲ್ಲ. ಸೊ ಇವರು ಅವ್ರಿಗೆ ಏನಾದರೂ ಒಂದು ಗಿಫ್ಟ್ ಕೊಟ್ಟಿರ್ತಾರೆ, ಅವರು ರಿಟರ್ನಾಗಿ ಏನಾದ್ರು ಒಂದು ಕೊಡ್ಬೇಕಂತೇಳಿ ಕೊಟ್ಟಿರ್ತಾರೆ. ಸೊ ಅಲ್ಲಿ ಹೆಂಗಾಗಿಬಿಟ್ಟೈತೆ ಅಂದ್ರೆ ಎಲ್ಲರಿಗೂ ಒಂದೇ ಥರ ಸೇಮ್ ವಾಚ್ ಕೊಟ್ಟಿದ್ರಂತ. ಅದೊಂದು ಭಾಳ ನ್ಯೂಸ್ ಆಗಿತ್ತು ಈಗ ಸದ್ಯಕ್ಕೆ. ಅಂತಂದರೆ ಎಲ್ಲರಿಗೂ ಒಂದೇ ಥರ ವಾಚ್. ಸೊ ಅಲ್ಲಿ ಯಾವುದೇ ಸೆಲೆಬ್ರಿಟಿಗಳು ಹೋಗಿದಾರಲ್ಲ ಅವರಿಗೆಲ್ಲ ಒಂದೇ ಥರ ವಾಚ್. ಅದು ಕೋಟಿಗಿಂತ ಜಾಸ್ತಿ, ಕೋಟಿ ಬೆಲೆ ಬಾಳುವಂಥ ವಾಚ್ ಅದೇನೋ ಆಗಿತ್ತಂತ. ಸದ್ಯಕ್ಕೆ ಈಗ ಒಂದು 2 ದಿವಸ ಆಯಿತು ಸುದ್ದಿ ಆಗೋದೇನಂತಂದ್ರೆ, ಅಲ್ಲಿ ಅಂದ್ರೆ ಶ್ರೀಮಂತರ ಕುಟುಂಬ ಅಂದ್ರೆ ಹಂಗೆ ಈ ಥರ ಆಗಿಬಿಡ್ತೈತೆ ನೋಡ್ರಿ. ಅಲ್ಲಿ ಹೆಂಗತ್ತಂದ್ರೆ ಅವ್ರ ಮನೆಯಿರೋ ನಾಯಿ ಕೂಡ ಒಂದು ಸಪ್ರೇಟ್ ಕಾರ್ ಐತಂತ. ಸೊ ಆ ಕಾರ್ ಬೆಲೆ ಕೇಳಿನ ಶಾಕ್ ಐತೆ. ಯಾಕಂತಂದ್ರೆ ಒಬ್ಬರ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವರು ಸಾಯೋವರೆಗೂ ದುಡ್ದಿದ್ರು ಅಂಥ ಕಾರ್ನ ತೊಗೊಳಕ್ಕಾಗಂಗಿಲ್ಲ. ಅಂಥ ಕಾರಲ್ಲಿ ಒಂದು ನಾಯಿ ಅಡ್ಡಾಡ್ತೈತೆ ಅಂದ್ರೆ ಸೊ ಇಟ್ಸ್ ಆ ನಾಯಿ ಗ್ರೇಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಸೊ ಆ ಕಾರ್ ಬೆಲೆ ಅಂದಾಜು ಒಂದು 3 ಕೋಟಿ ರೂಪಾಯಿನೋ ಐತಂತ. ಸೊ ಅಷ್ಟು ಕೋಟಿ ರೂಪಾಯಿ ಕಾರ್ನಾಗ ಅವ್ರ ಮನೆಯಾಗಿನ ನಾಯಿಗೆ ಸಪ್ರೇಟ್ ಅದೊಂದು ಕಾರ್ ಐತಂತ. ಸೊ ಅದ ಮರ್ಸಿಡೀಸ್ ಬೆಂಜ್ ಜಿ ವ್ಯಾಗನ್. ಅಷ್ಟು ಕೋಟಿ ರೂಪಾಯಿ ಕಾರ್ನಾಗ ಅದೊಂದು ನಾಯಿ ಅಡ್ಡಾಡ್ತೈತೆ ಅಂತಂದ್ರೆ ನೀವು ಯೋಚನೆ ಮಾಡಿ ಯಾವ ರೇಂಜಿಗೆ ಎಷ್ಟು ಅವ್ರ ಕಡೆ ದುಡ್ಡು ಐತೆ ಅಂತ ಹೇಳಿ. ಸೊ ಇನ್ನೊಬ್ರು ಮಾಡ್ತಾರಂತೇಳಿ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಎಲ್ರಿಗೂ ಹೇಳೋದೇನಂತಂದ್ರೆ ಅವ್ರದ್ದು ಆ ರೇಂಜ್ಗೆ ಐತೆ, ಆ ರೇಂಜ್ದಾಗ ಐತೆ ಅಂತಂದ್ರೂ ಅವ್ರು ಖರ್ಚು ಮಾಡಿದ್ದೇನು ಭಾಳಲ್ಲ, ಅತಿ ಕಡಿಮೆ ಖರ್ಚು ಅದು ಅವರಿಗೆ. ಯಾಕಂದ್ರೆ ಅವ್ರು ಇರೋ ನೆಟ್ವರ್ತ್ ಟೋಟಲ್ಲಿಗೆ ಅವ್ರದ್ದು ಏನೈತಲ್ಲ, ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದರೆ ಅವ್ರು ಖರ್ಚು ಮಾಡಿದ್ದು 0.0% ಕೂಡ ಆಗಿಲ್ಲ, 1% ಕೂಡ ಖರ್ಚು ಆಗಿಲ್ಲ ಅಂತ. ಸೊ ಅಂಥದ್ರಾಗ ನೀವು ಎಲ್ಲ ನಮ್ಮದು ಐತೆ ಬಾ ನಾವು ತೋರಿಸ್ಕೊಳ್ಳೋಣ ಅಂತೇಳಿ ಆ ರೇಂಜಿಗೆಲ್ಲ ಖರ್ಚು ಮಾಡೋಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನಮ್ದು ಇದ್ದಷ್ಟ್ರಾಗ ನಾವು ಖರ್ಚು ಮಾಡಿದ್ರೆ ಬೆಟರ್. ಯಾಕಂದ್ರೆ ನಮ್ಮ ಲೈಫ್ ನಾವು ನೋಡ್ಕೊಳ್ಳೋರಿತ್ತು. ಸೊ ಅದಕ್ಕೋಸ್ಕರ ದೊಡ್ಡವ್ರೊಂದು ಮಾತು ಹೇಳ್ತಾರಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತೇಳಿ. ಅವ್ರು ದೊಡ್ಡ ಹಾಸಿಗೆ ಐತಿ, ದೊಡ್ಡ ಕಾಲು ಚಾಚಾರ. ನೀವು ನಿಮ್ಮ ಹಾಸಿಗೆ ಎಷ್ಟು ಇರ್ತೈತಿಲ್ಲ ಅಷ್ಟು ನೀವು ಕಾಲು ಚಾಚ್ರಿ ಅಂತ ಹೇಳ್ತೀನಿ ಅನಿಸ್ತು. ಸೊ ಅಂಬಾನಿ ಮದುವೆ ಮುಗ್ದೈತಿನ್ನ. ಸೊ ಬಿಟ್ಬಿಡ್ರಿ ಅವ್ರವ್ರದ್ದು ಮಾತಿಗೆ ಬಿಸ್ನೆಸ್ ಮಾಡ್ಕೊಂಡು ಈಗ ಅಷ್ಟು ಏನು ಅವ್ರು ಖರ್ಚು ಮಾಡಿದಾರಲ್ಲ ಅದನ್ನೆಲ್ಲ ಅವ್ರು ವಾಪಸ್ ಮಾತಿಗೆ ರಿಕವರಿ ಮಾಡ್ಕೊಂಡ್ರು. ಸೊ ಇನ್ನು ನಾವು ಅದ್ರ ಬಗ್ಗೆ ಮಾತಾಡ್ಕೋದು ಕುಂತು ನಮ್ಮ ಟೈಮು, ನಮ್ಮ ಮನಿ, ನಮ್ಮ ಎನರ್ಜಿ ವೇಸ್ಟ್ ಮಾಡೋದು ಬೇಡ. ಸೊ ನಾವು ತಿರುಗಿ ವಾಪಸ್ ಇನ್ನು ಬಂದ ನಮ್ಮ ಕೆಲಸ ನಾವು ಮಾಡೋಣ ಅಂತೇಳಿ ಅವ್ರು ಕೆಲಸ ಮಾಡಿ ಅವ್ರ ಮದುವೆನೂ ಮಾಡಿದ್ರು ಗ್ರ್ಯಾಂಡಾಗಿ. ಅಷ್ಟು ಇನ್ಕಮು ವಾಪಸ್ ರಿಟರ್ನ್ ತೆಗೆದ್ರೆ, ಖರ್ಚು ಏನು ಮಾಡಿರ್ತಾರಲ್ಲ ಆ ಖರ್ಚನ್ನು ವಾಪಸ್ ರಿಟರ್ನ್ ತೆಗ್ದಾರೆ. ಸೊ ಇನ್ನೇನೈತಲ್ಲ ಖಾಲಿ ಕುಂತ ಆ ಕಡೆ ಈ ಕಡೆ ಮಾತು ಹೇಳಿದ್ಬಿಟ್ಟು ಅದನ್ನು ನಾವು ನಮ್ಮ ಕೆಲಸ ಮಾಡಿ ನಾವು ಅವ್ರ ರೇಂಜ್ಗೆ ಇಲ್ದ್ರೂ ಅವ್ರ ತಕ್ಕಂಗಾರ ಹೋಗೋಣ. ಸ್ವಲ್ಪ ಅಲ್ಲಿ ಟಾರ್ಗೆಟ್ ಇಟ್ಕೊಂಡಾಗ ಅಟ್ಲೀಸ್ಟ್ ಊರಲ್ಲಾದರೂ ಒಬ್ಬರು ಶ್ರೀಮಂತರಾಗ್ಬೋದು. ಸೊ ಅಷ್ಟಾರ ಟಾರ್ಗೆಟ್ ಇಟ್ಕೊಂಡು ಮಾಡ್ರಿ ಅಂತ ಹೇಳ್ತಾ ಈ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.